ನೀವು ಮಂಡ್ಯ ಸ್ಲಾಗಲ್ಲೇ ಕೇಳ್ಬೇಕು ಅವ್ರ. ಏನಲ್ಲ ಚೆನ್ನಾಗಿದ್ದೀರಾ? ಇಲ್ಲೇ ಇವಾಗ ಆಕಾಶದಲ್ಲಿ ಮೋಡ ಇದ್ರೆ ಮಳೆ ಬರ್ತದೆ, ಮಂಡ್ಯದಲ್ಲಿ ನಾನಿದ್ರೆ ಕಳೆ ಬರ್ತದೆ. ಆಗಸ್ಟ್ 7ಕ್ಕೆ ಯಾಕೆ ಬಂದೇ ಬರ್ತದೆ. ಆಕ್ಚುಲಿ ಮ್ಯೂಸಿಕ್ ಹಾಕ್ಬೇಕೋಸ್ಕರ ಆ ಕಡೆ ಆಯ್ತು, ಆಕಾಶದಲ್ಲಿ ಮೋಡ ಬರ್ತದೆ. ಥ್ಯಾಂಕ್ ಯು. ಅಂಡ್ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಬಹಳ ಪೇಷನ್ಸ್ ಇಂದ ಕುಂತಿರೋ, ಏನೇನು ಮಾತಾಡಕ್ಕೆ ಏನಿಲ್ಲ, ಎಲ್ಲ ಗೆಸ್ಟ್ಗಳು ಆಲ್ರೆಡಿ ಮಾತಾಡಿದ್ದಾರೆ, ನಾನು ಮಾತಾಡೋದು ಏನಿಲ್ಲ. ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ನಾನು. ಅಂಡ್ ಫಸ್ಟ್ ಆಫ್ ಆಲ್ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಗೆಳೆಯರು ಕೃಷ್ಣ, ನಾಗು, ಅಭಿಷೇಕ್ ಅಂಬರೀಶ್ ಎಲ್ರು ಏನ್ರೋ ಇರೋ ಒಂದ್ ನಿಮಿಷ ಇರಿ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲ. ಅಂಡ್ ಚೇತು ಪದೇ ಪದೇ ನಾವು ವೇದಿಕೆ ಮೇಲೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಚೇತು, ಮಾಸ್ತಿ, ಆಮೇಲೆ KR ಪೇಟೆ, ಗಿರಿ, ಮಂಜು, ಆಮೇಲೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಅಂಡ್ ರಚ್ಚು, ಥ್ಯಾಂಕ್ ಯು ಸೋ ಮಚ್. ಹಾ ಏನು ಸೋ ಸಾರಿ, ನಾನು ಒಂದ್ ಮಿಸ್ ಮಾಡಿದೆ ಹೇಳೋದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಸರ್, ಅರ್ಜುನ್ ಜನ್ಯ ಅವರಿಗೆ ಅಂಡ್ ಎಲ್ಲ ಸಿಂಗರ್ಸ್ಗೆ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮಿಂದ ನಮ್ಮ ಸಿನಿಮಾ ಹಾಡುಗಳು ತುಂಬಾ ಚೆನ್ನಾಗಿ ಆಗ್ತದೆ. ಅಫ್ಕೋರ್ಸ್ ನೀವು, ಅರ್ಜುನ್ ಸರ್, ಹಾಗೆ ಚೇತು ಸರ್ ಕೂಡ, ಅಂಡ್ KVN ಸರ್, KVN ಸಂಸ್ಥೆ ಅವರ ಕಡೆಯಿಂದ KVN ಅವ್ರಿಗೆ, ಹಾಗೇನೆ ಮೀಡಿಯಾ ಗೆಳೆಯರಿಗೆ ಇಷ್ಟೊತ್ತು 2.5 ಗಂಟೆಗಳ ಕಾಲ ಕೂತಿದ್ದೀರಾ. ಅಂಡ್ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಎಲ್ಲರೂ ಬಂದಿರೋರಿಗೆ. ನಮ್ಮ ಸಿನಿಮಾ ಆಗಸ್ಟ್ 7ಕ್ಕೆ ಮಾತಾಡುತ್ತೆ. ನಾವು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ, ಸಿನಿಮಾ ಮಾತಾಡಲಿ ತೆರೆ ಮೇಲ್ಗಡೆ. ಅಂಡ್ ಅಫ್ಕೋರ್ಸ್ ಇಲ್ಲಿವರೆಗೂ ನನ್ನ ಮಂಡ್ಯ ಭಾಷೆನ ಉಳಿಸಿದವ್ರು ನೀವು. ಯಾಕಂದ್ರೆ ಫಸ್ಟ್ ಡೇ ಇಂದ ಲೇ ಬೇಕಾದಾಗ್ಲಿಕ್ಕಲ್ಲ, ಪಕ್ಕದಲ್ಲಿ ಹೆಂಗ್ಸಿರ್ಬೇಕು ಅಷ್ಟೇ ಅಂತಂದೆ. ಅವತ್ತು ಅಂಬರೀಷನ್ ಆಶೀರ್ವಾದದಿಂದ ಶುರುವಾದ ಈ ಜರ್ನಿ ಇಲ್ಲಿವರೆಗೂ ನಿಂತೇ ಇಲ್ಲ. ಒಂದು ಲವ್ ಇನ್ ಮಂಡ್ಯ, ಒಂದು ಡ್ರಾಮಾ, ಒಂದು ಬ್ಯೂಟಿಫುಲ್ ಮನಸ್ಸುಗಳು, ಅದಾದ್ಮೇಲೆ ಲೂಸಿಯಾ, ಅದಾದ್ಮೇಲೆ ಕ್ವಾಟ್ಲೆ ಸದೀಸ, ಅಂಜದ ಗಂಡು, ಅಯೋಗ್ಯ, ಇಲ್ಲಿವರೆಗೂ ನನ್ನನ್ನು ನೀವು ಕೆಲ್ಸ್ಕೊಂಡ್ ಬಂದಿದ್ದೀರಾ. ಪ್ರತ್ಯೇಕವಾಗಿ ನನ್ನ ನಿಲ್ಸಿದ್ದೀರಾ ಈ ಜಾಗದಲ್ಲಿ, ಈ ಕರ್ನಾಟಕದಲ್ಲಿ. ಹಾಗಾಗಿ ನಿಮ್ಮನ್ನ ಯಾವಾಗಲೂ ಎದುರು ಇಟ್ಕೊಂಡಿರ್ತೀವಿ ನಾವು. ಅಷ್ಟೇ ಪ್ರೀತಿಯಿಂದ ನಿಮ್ಮ ಬಗ್ಗೆ, ಭಕ್ತಿಯಿಂದ ನಿಮ್ಮ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡಿರೋರು ನಾವು. ಕನ್ನಡ ಚಿತ್ರರಂಗ ನಮ್ಮ ಎಲ್ಲಾ ಸಿನಿಮಾಗಳನ್ನ ನೋಡಿ ಎಲ್ಲರನ್ನ ಬೆಂಬಲಿಸಿ ಅಂತ ಕೇಳ್ತಾ, ಅಂಡ್ ಥ್ಯಾಂಕ್ ಯು ಎಸ್ಪೆಷಲಿ ಮುನೇಗೌಡರಿಗೆ. ಏನು ಈ ಸಿನಿಮಾನ ಸುಮಾರು ಜನ ಅಯೋಗ್ಯ ಟು ಮಾಡ್ತೀವಿ ಅಂದಾಗ ಅಫ್ಕೋರ್ಸ್ ಸೀಕ್ವೆಲ್ಗೆ ತುಂಬಾ ಜನ ಕ್ಯೂ ಅಲ್ಲಿ ಇರ್ತಾರೆ. ಪ್ರೊಡ್ಯೂಸರ್ಸ್ ತುಂಬಾ ಜನ ನನಗೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು. ಆಕ್ಚುಲಿ ನಾ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಟ್ಬಿಟ್ಟು ಮುನೇಗೌಡರು ಬಂದು ಹೇಳಿದ್ರು, ಸರ್ ಈ ಪಿಕ್ಚರ್ ಮಾಡಿ ಸರ್ ಅಂತ ಅಯೋಗ್ಯ ಟುನ. ಅವಾಗ ನಾನು ಒಪ್ಕೊಂಡೆ. ಬಟ್ ಒಪ್ಕೊಂಡಿಗೆ ತಕ್ಕಂತೆ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡ್ಬಂದು ನಿಲ್ಸಿದ್ದಾರೆ ಸಿನಿಮಾನ. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗ್ಲಿ. ಅಂಡ್ ಈ ಸಿನಿಮಾ ಸೂಪರ್ ಹಿಟ್ ಆಗಲಿ. ಒಂದು 50 ಕೋಟಿ ದುಡ್ಡು ಮಾಡಿ, ಚೆನ್ನಾಗಿ ದುಡ್ಡು ಮಾಡಿ, ಒಳ್ಳೇದಾಗಲಿ ನಿಮಗೆ. ಅಂಡ್ ಅಫ್ಕೋರ್ಸ್ ಇಡೀ ಸಿನಿಮಾನ ಹೆಗಲ ಮೇಲೆ ನಿಂತ್ಕೊಂಡಿದ್ದು ನನ್ನ ಪ್ರಮೋಷನ್ಗೆ ಮತ್ತೆ ಪ್ರತಿಯೊಂದಕ್ಕೂ ನನ್ನ ಅಣ್ಣ ತಮ್ಮದಿರ್ತಾರ ಪಕ್ಕದಲ್ಲಿ ನಿಂತ್ಕೊಂಡಿದ್ದು. ನೀವಿಬ್ರು ಅಲ್ಲಿದ್ರೆ ಬೆಲೆ ಇರಲ್ಲ. ಬಂದು ಇಲ್ಲಿಗೆ ನೀವಿಬ್ರೆ ಈ ಸಿನಿಮಾನ ಕಾಪಾಡಿದ್ ನನ್ನ ಜೊತೆ ನೀವಿಬ್ರು. ನಿಮಗೆ ಎಲ್ಲಾ ಬೆಲೆಗೆ ಒಂದ್ಸಲ ಕಿರ್ಚಿನ ಅವರಿಬ್ಬರಿಗೆ ಇನ್ನು ಜೋರಾಗಿ ಕೊಡ್ಲಿ ಚಪ್ಪಾಳೆ. ಇವರಿಬ್ರು ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಾ ಇರಲಿಲ್ಲ. ಯಾರಿಲ್ಲ ಅಂದ್ರೂ ಆಗ್ತಾ ಇತ್ತು. ನಾನಿಲ್ಲ ಅಂದ್ರೆ ಆಗ್ತಾ ಇತ್ತು, ರಚಿತಾ ಅವ್ರಿಲ್ಲ ಅಂದ್ರೂ ಈ ಸಿನಿಮಾ ಆಗ್ತಾ ಇತ್ತು. ಬಟ್ ಇವರಿಬ್ರಿಲ್ಲ ಅಂದ್ರೆ ಈ ಸಿನಿಮಾ ಸಾಧ್ಯನೇ ಇಲ್ಲ. ನನ್ನ ಪ್ರಮೋಷನ್ಗೆ ಪ್ರತಿಯೊಂದು ಕ್ಷಣ ನನ್ಗೆ ಹೆಗಲು ಕೊಟ್ಕೊಂಡು 15 ದಿವಸದಿಂದ, ಒಂದು ತಿಂಗಳಿಂದ ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನನ್ನ ಕಷ್ಟ ಸುಖಗಳಲ್ಲಿ ಈ ಸಿನಿಮಾ ನಾಳೆ ಗೆದ್ರೆ ಕ್ರೆಡಿಟ್ ಫಸ್ಟ್ ಹೋಗ್ಬೇಕಾಗಿರೋದು ಇವರಿಬ್ಬರಿಗೆ. ಇವರಿಬ್ಬರಿಗೆ ಕ್ರೆಡಿಟ್ ಸಿನಿಮಾ ಗೆದ್ರೆ 100% ನಿಮ್ಗೇನೆ ಬರ್ದಿಟ್ಕೊಳ್ಳಿ. ಆ ಗೆಲುವು ದೊಡ್ಡ ಮಟ್ಟಕ್ಕಾಗ್ಲಿ. ಅದಾದ್ಮೇಲೆ ಮಹೇಶ ಬಾ ಮೇಲ್ಗಡೆ ಅಲ್ಲಿ ನಿಂತ್ಕೊಬಿಡ ಬಾ. ನೀನು ತುಂಬಾ ಕಷ್ಟಪಟ್ಟಿದ್ಯಾ, ತುಂಬಾ ತಡ್ಕೊಂಡಿದ್ಯಾ, ತುಂಬಾ ಒದ್ದಾಡಿದ್ಯಾ. ಈ ಸಿನಿಮಾನ ಗೆಲ್ಸೋದಕ್ಕೆ ನಿನ್ನ ಶ್ರಮ ತುಂಬಾ ದೊಡ್ಡದು. ನಿನಗೂ ಒಳ್ಳೇದಾಗ್ಲಿ. ಈ ಸಿನಿಮಾ ಖಂಡಿತ ದೊಡ್ಡ ಮಟ್ಟ ಯಶಸ್ಸು ತಂದ್ಕೊಡುತ್ತೆ. ಮುಂದಿನ ನಮ್ಮೆಲ್ಲರ ಜರ್ನಿ ತುಂಬಾ ಅದ್ಭುತವಾಗಿರುತ್ತೆ. ಮುನೇಗೌಡ ಸರ್ ನಿಮಗೂ ಅಷ್ಟೇ ಖಂಡಿತ ಒಳ್ಳೇದಾಗುತ್ತೆ. ಅಂಡ್ ಥ್ಯಾಂಕ್ ಯು. ಪ್ರತಿಯೊಬ್ಬ ಗೆಳೆಯರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅಫ್ಕೋರ್ಸ್ ಅರ್ಚನಾ ಅಂಡ್ ನಯನ್ ಎಲ್ರಿಗೂ ಥ್ಯಾಂಕ್ಸ್. ಆಮೇಲೆ ಇಡೀ ಯಾರು ನಮ್ಮ ಪ್ರದೀಪ್ ಮತ್ತೆ ಯಾರಪ್ಪ ನಮ್ಮ ದೇವರಾಜ್, ಪ್ರದೀಪ್ ಮತ್ತೆ ದೇವರಾಜ್ ಅವ್ರಿಗೂ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಪಿಕ್ಚರ್ ನೋಡ್ತೀರಾ ಆಗಸ್ಟ್ 7ಕ್ಕೆ? ಓಕೆ ಸೂಪರ್. ಎನಿವೆ ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ. ಎಸ್ 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 ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ. ದಿಮಾಕಲ್ಲೇ ಧೂಳೆಬ್ಬಿಸ್ತದೆ ಅಯೋಗ್ಯ. ಎಸ್ ಥ್ಯಾಂಕ್ ಯು. ಐ ಲವ್ ಯು ಆಲ್. ಗುಡ್ ನೈಟ್.
ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹಾಗೆ ಹೋಗಂಗಿಲ್ಲ. ಪ್ರಮೋದ್ ಅವರು